ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪರೋಟ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯೊಳಗೆ ನಾವು ಹೆಂಗೆ ಪರೋಟ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಂತ. ಫಸ್ಟ್ ನಾನು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ನಾರ್ಮಲ್ ಚಪಾತಿನ ಹಿಟ್ಟನ್ನ ಹೆಂಗೆ ಕಲಿಸ್ಕೊತೀವಲ್ಲ ಹಂಗೆ ಕಲಿಸ್ಕೊಂಡು ಒಂದು 10 ಮಿನಿಟ್ಸ್ ಇದನ್ನು ನೆನೆಯಾಕೆ ಬಿಡಬೇಕು. ಅಂದ್ರೆ ಸ್ವಲ್ಪ ಹಿಟ್ಟು ನೆನೀತಂದ್ರೆ ಚಲೋ ತಂಗ ಬರ್ತೈತಿ ಪರೋಟ ಮಾಡೋಕ್ಕಂತ ಹೇಳಿ ನಾನು ಸ್ವಲ್ಪ ಅಷ್ಟೇ ಮಾಡ್ಕೊಂಡೀನಿ. ಸ್ವಲ್ಪ ಅಂದರೂ ನಮ್ಗೆ ಕರೆಕ್ಟ್ ಆಗುವಷ್ಟು ನಾನು ಮಾಡ್ಕೊಂಡೀನಿ. ನೀವು ಎಷ್ಟು ಬೇಕೋ ನಿಮ್ಮ ಮನೆಯವ್ರಿಗೆ ಎಷ್ಟು ಜನ ಅದಿರೋ ನೀವು ನೋಡಿಕೊಂಡು ಜಾಸ್ತಿ ಪ್ರಮಾಣದೊಳಗೂ ಮಾಡ್ಕೋಬಹುದು ರೀ. ನೋಡಿರಿ, ನಾನು ಹಿಟ್ಟನ್ನು ನಾದಿ ಇಟ್ಕೊಂಡೀನಿ ಆಲ್ರೆಡಿ. ಈ ಕಡೆ ಆಲೂಗಡ್ಡೆನೂ ಒಂದು ಕಡೆ ಸುಲಿದು ಇಟ್ಕೊಂಡಿದ್ದೆ ನಾನು. ಮತ್ತು ಒಗ್ಗರಣೆ ಹಾಕಾಕೊಂತಿದ್ದೆ, ಸಾಸಿವೆ ಜೀರಿಗೆ. ನೀವು ಬೇಕಂದರೆ ಇದಕ್ಕೆ ಜೀರಿಗೆ ಪೌಡರು ಬಳಸಬಹುದು. ನಾನು ಜೀರಿಗೆ ಪೌಡರ್ ಬಳಸಾಕೊಂತಿಲ್ಲ, ಜಸ್ಟ್ ಸಾಸಿವೆ ಅಷ್ಟೇ ನಾನು ಹಾಕಾಕೊಂತೀನಿ ರೀ. ಆಮೇಲೆ ಉಳ್ಳಾಗಡ್ಡಿ, ಅರಿಶಿಣ ಪುಡಿ ಮತ್ತು ಹಸಿ ಖಾರ. ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ಅದು ಹಸಿಮೆಣ್ಸಿನ್ಕಾಯಿ ಸರಿ ಹೊಂದಂಗಿಲ್ಲ ಇದಕ್ಕೆ, ಯಾಕಂದ್ರೆ ಮೆಣ್ಸಿನ್ಕಾಯಿ ಬಾಯಿ ಒಳಗೆ ಬಂದುಬಿಡ್ತಾವೆ. ಸೊ ಅದಕ್ಕೆ ನೀವು ಹಸಿ ಖಾರ ಪೇಸ್ಟ್ ಮಾಡಿ ನೀವು ಹಾಕ್ಕೊಂಡು ಅದನ್ನು ಚೆಂದಾಗಿ ಮಿಕ್ಸ್ ಇದು ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿನ ಸ್ವಲ್ಪ ಸಣ್ಣದಾಗಿನ ಕಟ್ ಮಾಡ್ಕೊರಿ. ಹಸಿ ಖಾರ ನೋಡ್ಕೊಂಡು ಹಾಕೋರಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಬಿಟ್ಟಿದ್ದೆ. ಪರೋಟ ಸ್ವಲ್ಪ ಕ್ರಿಸ್ಪಿ ಮತ್ತು ಖಾರ ಖಾರ ಆಗಿತ್ತು. ನಿಮಗೆ ಎಷ್ಟು ಖಾರ ಬೇಕೋ ನೀವು ಹಾಕೋರಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊತೀನಿ ರೀ. ಮನೆ ಒಳಗೆ ಸಣ್ಣ ಮಕ್ಕಳು ತಿನ್ನೋಂಗೆ ಇಲ್ಲ, ಊಟನ ಮಾಡೋಂಗಿಲ್ಲ ಅಂದಾಗ ಅವ್ರಿಗೆ ಈ ಥರ ನೀವು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ರೀ. ನನಗೂ ಯಾಕೋ ತಿನ್ನಬೇಕು ಅನ್ನಿಸಾಕೊಂತಿತ್ತು. ಸೊ ಅದಕ್ಕೆ ನಾನು ಇವತ್ತು ಇದನ್ನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಾಕೊಂತೀನಿ. ಜಾಸ್ತಿ ನಾನೇನು ವ್ಲಾಗ್ ಮಾಡಿಲ್ಲ ಇವತ್ತು. ಇದೊಂದು ವಿಡಿಯೋ ಅಷ್ಟೇ ನಾನು ಮಾಡಿದ್ದೆ. ನೋಡ್ತಾ ಇದ್ರಲ್ಲ, ನಾನು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಆರಾಕ್ ಬಿಟ್ಟು, ಆಮೇಲೆ ಆಲೂಗಡ್ಡೆ ಎಲ್ಲ ಸಣ್ಣ ಫುಲ್ ಸ್ಮ್ಯಾಶ್ ಮಾಡ್ಕೊರಿ. ಇಲ್ಲ ತುರ್ಕೊಂಬಿಡ್ರಿ ಆಲೂಗಡ್ಡಿನ, ಯಾಕಂದ್ರೆ ಅದು ದೊಡ್ಡ ಗಡ್ಡೆ ಬಂದುಬಿಟ್ರೆ ಅದು ಲಟ್ಸೋವಾಗ ನಮಗೆ ಪ್ರಾಬ್ಲಮ್ ಆಕೈತಿ. ಆಮೇಲೆ ನಾನು ಕೊತ್ತಂಬರಿನ ಸಪ್ರೇಟಾಗಿ ಮೇಲೆ ಹಾಕ್ಕೊಂಡೀನಿ ರೀ. ಯಾಕೆ ಹೇಳ್ರಿ, ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಅದು ಫ್ರೈ ಆಗಿ ಅದರದ್ದು ರುಚಿ ಎಲ್ಲ ಹೋಗಿಬಿಡ್ತೈತಿ. ಸೊ ಫ್ಲೇವರ್ ಬರೋಂಗಿಲ್ಲ ಅಂಥೇಳಿ ನಾನೇನು ಮಾಡಿದೆ, ಲಾಸ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋ ಮುಂದೆ ಕೊತ್ತಂಬರಿನ ಹಾಕ್ಕೊಂಡೀನಿ ರೀ. ಇವಾಗ ನಾವು ಚಪಾತಿ ಹಿಟ್ಟು ನಾದಿಟ್ಟಿದ್ವಲ್ಲ ರೀ, ಅದರೊಳಗೆ ಈ ಸಣ್ಣ ಉಳ್ಳಿ ಮಾಡ್ಕೊಂಡ್ರಿ. ಇಷ್ಟು ಉಳ್ಳಿ ಸಾಕು ಅನ್ಸುತ್ತೆ. ನಾನು ಸಣ್ಣದಾಗೆ ಮಾಡ್ಕೊಂಡೀನಿ. ಒಬ್ಬೊಬ್ಬರು ಈಗ ನಾವು ಹೋಳ್ಗೆ ಮಾಡೋಕ್ಕೆ ತುಂಬ್ತೇವಲ್ಲ ಹೂರಣನ, ಆ ಟೈಪ್ನೂ ಮಾಡ್ಕೋಬಹುದು. ಬಟ್ ನಾನು ಆ ಟೈಪ್ ನಂಗೆ ಮಾಡೋಕ್ಕದು ಸಫಿಷಿಯೆಂಟ್ ಅನ್ಸಂಗಿಲ್ಲ, ನಂಗೆ ಇದೇ ರೂಢಿ ಐತಿ. ಸೊ ಅದಕ್ಕೆ ನಾನು ಸಣ್ಣ 2 ಉಳ್ಳಿ ಮಾಡಿ ಇಟ್ಕೊಂಡ್ಬಿಡ್ತೇನೆ ರೀ ಫಸ್ಟ್. ನೀವು ವಿಡಿಯೋದೊಳಗೆ ನೋಡಿರಿ, ನಿಮಗೆ ಗೊತ್ತಾಗ್ತೈತಿ. ಈ ಥರ ಮಾಡಿ ಇಟ್ಕೊರಿ. ನಾವು ಆಲೂಗಡ್ಡೆ ಚಪಾತಿ ಅದನ್ನು ಪಲ್ಯ ತಿಂದ್ರೆ ಆ ಟೇಸ್ಟೇ ಬೇರೆ ಅನ್ಸುತ್ತೆ. ಬಟ್ ಈ ಥರ ಮಾಡ್ಕೊಂಡು ತಿಂದಾಗ ಇದ್ರ ಟೇಸ್ಟೇ ಒಂಥರ ಚಲೋ ಅನ್ಸುತ್ತೆ. ಒಂಥರ ಸ್ಪೆಷಲ್ ಅನ್ಸುತ್ತಲ್ಲ, ಚಲೋನು ಅನ್ಸುತ್ತೆ. ನಾನು ಇದನ್ನು ಇದ್ರೊಳಗೆ ಹಿಂಗೆ ಮಾಡ್ಕೊತೇನೆ ರೀ. ಒಬ್ಬೊಬ್ಬರು ನಿಮಗೆ ಹೆಂಗೆ ಸಫಿಷಿಯೆಂಟ್ ಅನ್ಸುತ್ತೋ ನೀವು ಆ ರೀತಿ ಮಾಡ್ಕೊರಿ. ನನಗೆ ಇದೇ ರೀತಿ ನನಗೆ ಮಾಡೋಕ್ಕೆ ಕರೆಕ್ಟ್ ಅನ್ಸುತ್ತೆ. ಸೊ ನಾನು ಇದೇ ರೀತಿ ಮಾಡ್ಕೊತೀನಿ. ಅದು ಜೋರಾಗಿ ಹಿಂಗೆ ನಾವು ಲಟ್ಟಣಿಗೆ ತೊಗೊಂಡು ಹತ್ತಕ್ಕಬಾರ್ದು, ಮತ್ತೆಲ್ಲ ಪಲ್ಯ ಹೊರಗೆ ಬಂದುಬಿಡ್ತೈತಿ. ಸೊ ಮೆಲ್ಲಕ್ಕೆ ನಾವು ಇದನ್ನು ಹಿಂಗೆ ಲಟ್ಟಿಸ್ಕೋಬೇಕು ರೀ. ನಾವು ದೊಡ್ಡ ಸೈಜ್ ಬೇಕಂದ್ರೆ ನೀವು ದೊಡ್ಡ ಸೈಜು ಮಾಡ್ಕೋಬಹುದು. ನಾನು ಒಂಥರ ದೊಡ್ಡದು ಇಲ್ಲ, ಈ ಕಡೆ ಸಣ್ಣದು ಇಲ್ಲ, ಮೀಡಿಯಮ್ ಸೈಜ್ ಮಾಡ್ಕೊತೀನಿ. ಈ ಸೈಜ್ ಸಾಕು ಅನ್ಸುತ್ತೆ. ನಾನು ಈ ಸೈಜ್ ಮಾಡ್ಕೊತೀನಿ. ಅದರೊಳಗೆ ಇವತ್ತು ನಾನು ಸ್ವಲ್ಪ ಎದ್ದಿದ್ದು ಲೇಟ್ ಆಗಿಬಿಟ್ಟಿತ್ತು. 9:30ಗೆ ಎದ್ದೇನಿ. ನಮ್ಮ ತಂಗಿಗೆ ಪಾಪ ಅಂಗಡಿಗೆ ಹೋಗೋಕೆ ಲೇಟ್ ಆಗಿತ್ತು. ಅದಕ್ಕೆ ನಾನು ಸ್ವಲ್ಪ ಬೇಗ ಮಾಡಬೇಕು ಅಂಥೇಳಿ ಸ್ವಲ್ಪ ಅರ್ಜೆಂಟ್ ಒಳಗೆ ಮಾಡೋಕೊಂತಿದ್ದೆ. ಯಾಕಂದ್ರೆ ಆಕೆ ನಾಷ್ಟ ಮಾಡಿ 11:30ಗೆ ಹೋಗ್ತಾಳೆ ಅಂಗಡಿಗೆ. ಸೊ ನೋಡಿರಿ, ಈಗ ಮಾಡಾಕೊಂತೀನಿ ಚಪಾತಿ ಇದು ಬೇಯಿಸಾಕೊಂತೀನಿ. ಅದನ್ನು ಚಪಾತಿ ಯಾವ ಥರ ಬೇಯಿಸ್ತೀವಲ್ಲ ಅದೇ ರೀತಿ ನಾವು ಬೇಯಿಸ್ಕೋಬೇಕ್ರಿ. ನಿಮ್ಗೆ ಬೇಕಂದ್ರೆ ನೀವು ಎಣ್ಣೆನಾದರೂ ಹಾಕ್ಕೊಳ್ಳಿ, ಇಲ್ಲ ತುಪ್ಪನಾದರೂ ಹಾಕ್ಕೊಳ್ರಿ. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳಕತ್ತೀನಿ. ಯಾಕಂದ್ರೆ ನಾನು ಇದಕ್ಕೆ ಸೈಡ್ಗೆ ನೀವು ಚಟ್ನಿ ಆದರೂ ಮಾಡ್ಕೋಬಹುದು. ಬಟ್ ನಾನು ಚಟ್ನಿ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ತುಪ್ಪ ಹಚ್ಕೊಂಡನ್ನು ಇದನ್ನು ಹಂಗೆ ತಿಂದುಬಿಡ್ಬಹುದು. ಅದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ, ಚಲೋ ಅನ್ಸುತ್ತೆ ಅಂಥೇಳಿ ನಾನು ತುಪ್ಪ ಮತ್ತು ಅದು ಅಷ್ಟೇ ಹಚ್ಕೊಂಡು ತಿಂದ್ಬಿಟ್ವಿ. ಮತ್ತು ಅದಕ್ಕೆ ಸಪ್ರೇಟ್ ಚಟ್ನಿ ಅದು ಮಾಡ್ಕೊಂಡಿಲ್ಲ. ನಿಮಗೆ ಬೇಕಂದ್ರೆ ನೀವು ಮಾಡ್ಕೋಬಹುದು ರೀ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಈ ರೀತಿ ಇದನ್ನು ಬೇಯಿಸ್ಕೋಬೇಕ್ರಿ. ಸ್ವಲ್ಪ ಚಂದಾಗ ಬೇಯಿಸ್ಕೊಂಡ್ರೆ ಇದು ಚಲೋ ಅನ್ಸುತ್ತೆ. ನೀವು ನಿಮ್ಮ ಮನೆಯೊಳಗೆ ಮಕ್ಕಳು ಚಪಾತಿ ತಿನ್ನೋಕೆ ಹಠ ಮಾಡಿದರೆ ಈ ರೀತಿ ಮಾಡಿಕೊಡ್ರಿ, ಇಷ್ಟಪಡ್ತಾರೆ, ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.